ಕಾಳಿ ಕಾಳಿಕೆ ಪಾಪಹಾರಿಣಿ ಮಹಾಕಾಳಿ ಕಾಳಿಕೆ ಪಾಪಹಾರಿಣಿ ಜೈ ಕಾಳಿಕಾ. ನಾಗಚಂದ್ರಿಕಾ ನಾಗಚಂದ್ರಿಕಾ ಕಾಳಿ ಮಹಾಕಾಳಿ ಢಾಕಿಣಿ ಶಾಕಿಣಿ ಕಂ ಕಂ ಕುರುಕುರು ಸ್ವಾಹ ಮಹಾಕಾಳಿ ಕಾಳಿಕೆ ಪಾಪಹಾರಿಣಿ ಜಾಗ್ರತ 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 ದೇಹಿ ಜೈ ಕಾಳಿ. ಕಾಳಿ ಮಹಾಕಾಳಿ ಢಾಕಿಣಿ ಶಾಕಿಣಿ ಕಂ ಕಂ ಕುರುಕುರು ಸ್ವಾಹ ಜೈ ಕಾಳಿ ಮಹಾಕಾಳಿ ಕಾಳಿಕೆ ಪಾಪಹಾರಿಣಿ ಜಾಗ್ರತ 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 ದೇಹಿ ಜೈ ಕಾಳಿ.
ಹಲೋ, ಹೇಳು ಶಾಂತನು. ಅಮ್ಮ, ಹೇಳಬೇಕಾಗಿರೋರು ನೀವೇ. ಒಂದು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ ಅಂತ ಕಾಯ್ತಾ ಇದ್ದೀನಿ. ನಿನಗೆ ಒಳ್ಳೆ ಸುದ್ದಿ ಸಿಗೋದಕ್ಕೆ ಸ್ವಲ್ಪ ತಡ ಆಗ್ಬೋದು, ಆದರೆ ಪಕ್ಕಾ ಸುದ್ದಿ ಸಿಕ್ಕೇ ಸಿಗುತ್ತೆ. ಅಂದರೆ ಇನ್ನೂ ಕೆಲಸ ಆಗಿಲ್ವಾ? ಈಗ ತಾನೇ ಒಂದು ಗಂಡಾಂತರದಿಂದ ಪಾರಾಗಿದ್ದಾಳೆ. ಈ ಸಲ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸಲ ಬಚಾವಾಗೋದಕ್ಕೆ ಅವಳೇನು ಅವತಾರ ಸ್ತ್ರೀನ? ಶಾಂತನು, ಮನೆ ಮುಂದೆ ಪೆಂಡಾಲ್ ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊ. ಸರಿಮ್ಮ, ಹಾಗೆ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ರಾಧಿಕನ ಹುಷಾರ ಕರ್ಕೊಂಬನ್ನಿ. ಸರಿ ಶಾಂತನು. ಅಮ್ಮ, ಅಜ್ಜಿ ಹುಷಾರು. ಏನು ಶಾಂತನು, ಹೋಗಿದ ಕೆಲಸ ಆಯ್ತಂತ? ಯಾವ ಕೆಲಸ ಪ್ರದೀಪ? ಯಾಕೆ ಅಷ್ಟೊಂದು ಗಾಬರಿ ಪಡ್ತಾ ಇದೆಯಾ? ನಾನು ಕೇಳಿದ್ದು ಈಗೇನು ಹೋಗಿದಾರಲ್ಲ ಆ ಕೆಲಸ ಆಯ್ತಂತ ಅಂತ. ಅದಾ ನಡೀತಾ ಇದೆಯಂತೆ, ಇನ್ನೇನು ಆಗ್ಬಿಡುತ್ತಂತೆ. ಆದಷ್ಟು ಬೇಗ ಕರ್ಕೊಂಬರ್ತೀನಿ ಅಂತ ಹೇಳೋದು. ಅಮ್ಮ ಮಗ ತುಂಬ ಮುಂದುವರೆದು ಬಿಟ್ಟಿದ್ದೀರಾ? ನನ್ನನ್ನೇ ಬಿಟ್ಟು ಪ್ಲ್ಯಾನ್ ಮಾಡಿರೋ ಹಾಗಿದೆ. ಛೇ, ಹಾಗೇನಿಲ್ಲ ಪ್ರದೀಪ್, ಯಾವುದೇ ರೀತಿ ಪ್ಲ್ಯಾನು ಇಲ್ಲ. ಜಸ್ಟ್ ರಾಧಿಕನ ಕರ್ಕೊಂಬರೋದಷ್ಟೇ. ನನ್ನ ಹತ್ರನೇ ಪುಂಗಿ ಹೋಗ್ತಾ ಇದೆಯಾ? ಅಲ್ಲ, ರಾಧಿಕಾನ ಮೇಲೆ ಇದ್ದಕ್ಕಿದ್ದಾಗೆ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿಯೋದಕ್ಕೆ ಬೆಂಗಳೂರಿನ ಯಾವ ಗ್ರಾಮ ದೇವತೆ ಆಶೀರ್ವಾದ ಮಾಡಿದ್ಲಪ್ಪ? ಸ್ವಾಮಿಗಳೇ, ಅದಕ್ಕೆ ಹೋಗಿ ತುಂಬ ಹೊತ್ತಾಯಿತು. ನಂಗೆ ಯಾಕೋ ಭಯ ಆಗ್ತಿದೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ನನ್ನ ಆಸ್ಥಾನ. ಶಕ್ತಿ ದೇವತೆ ಎಲ್ಲರಿಗೂ ಕಾವಲಾಗಿದ್ದಾಳೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ರಾಧಿಕಾ ನನ್ನನ್ನು ತುಂಬ ಅನುಮಾನ ಪಡ್ತಿದ್ದಾಳೆ ಪ್ರದೀಪ. ಎಷ್ಟು ದಿನ ಅಂತ ಈ ಮನೆಯವ್ರಿಗೆ ರಾಧಿಕಾ ಹೇಳ್ತಾರೆ ಸುಳ್ಳು ಅಂತ ನಂಬಿಸೋದಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾನು ಅಮ್ಮ ಸೇರಿ ರಾಧಿಕಾನ ಒಳ್ಳೆ ಸ್ವಾಮಿ ಹತ್ರ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿ. ಇದೆಲ್ಲ ಮನೆಯವರು ನಮ್ಮ ಮೇಲೆ ಅನುಮಾನ ಪಡದೇ ಇರಲಿ ಅನ್ನೋದಕ್ಕಷ್ಟೇ, ಏನೇನೂ ಇಲ್ಲ. ಶಾಂತನು, ಕತೆಗಳನ್ನು ಕೇಳೋದ್ರಲ್ಲಿ ನನಗೆ ತುಂಬ ಆಸಕ್ತಿ. ಆದರೆ ಈ ಥರ ಕಾಗಕ್ಕ ಗುಬ್ಬಕ್ಕನ ಕತೆ ಅಲ್ಲ. ಓಕೆ, ಈಗ ನೀನು ಹೇಳಿರೋದು ನಿಜ ಆದರೆ ಸರಿ. ಇದರಲ್ಲಿ ಏನಾದರೂ ಬೇರೆ ಹಕ್ಕಿಕತ್ತಿದ್ರೆ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ಛೇ, ಇಷ್ಟು ದೂರ ಬಂದಮೇಲೆ ನಿನ್ನನ್ನು ಬಿಟ್ಟು ಹೋಗೋದಕ್ಕಾಗತ್ತ ಪ್ರದೀಪ? ಆ ದೇವ್ರ ಮೆಚ್ಚತನ ಅದು ನಂಬಿಕೆ ದ್ರೋಹ ಅನ್ಸ್ಕೊಳೋದಿಲ್ವಾ? ಶಾಂತನು, ಮನಸ್ಸು, ದೇವರು, ನಂಬಿಕೆ ಈ ಪದಗಳನ್ನು ನಾನು ಯೂಸ್ ಮಾಡಬಾರ್ದು, ನೀನು ಯೂಸ್ ಮಾಡಬಾರ್ದು. ಚೆನ್ನಾಗಿರಲ್ಲ. ಈ ಕೆಲಸ ಒಂದು ಮುಗಿಲಿ ಪ್ರದೀಪ್, ಆಗ ನೀನೊಂದು ಬೊಂಬೆ ಮಾತ್ರ, ನಾನು ಗೊಂಬೆ ಆಡ್ಸೋ.
ಜೈ ಶಂಭೋ ಶಂಕರ ಹರ ಹರ ಮಹಾದೇವ್. ಪ್ರಕೃತಿ ಹಾಗೂ ದೈವಕ್ಕೆ ವಿರುದ್ಧವಾದ ಯಾವ ಕೆಲಸಗಳು ಯಶಸ್ಸು ಕಾಣೋದಿಲ್ಲ. ಮೂಡೋ ಸೂರ್ಯನ್ಗೆ ತಡೆಯೊಡ್ಡೋ ಶಕ್ತಿ ಯಾರಿಗೂ ಇಲ್ಲದೆ ಇರೋ ಹಾಗೆ ನಿನ್ನನ್ನ ಮುಕ್ತಿಯಿಂದ ವಿಮುಕ್ತಿಗೊಳಿಸೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಆ ಇಲ್ಲ, ಪೂಜೆ ಗಟ್ಟಿ ಆಗ್ತಾ ಇದೆ. ಯಾರೋ ಪೂಜೆಗೆ ವಿಘ್ನ ಮಾಡ್ತಾ ಇದ್ದಾರೆ. ಜೈ ಕಾಳಿ. ಕೃಷ್ಣನೇ ದೊಡ್ಡ ಶಕ್ತಿ, ದೊಡ್ಡ ಸತ್ಯ. ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಅವನ ಭಕ್ತಿಯೇ ಆನಂದ, ಅಖಂಡ ಜೀವನ, ಪರಮಾನಂದ. ಕೃಷ್ಣನ ಮಾಯೆಯಿಂದ ನಿನ್ನನ್ನು ದೂರ ಸರಿಸಲು ಮಾಡುವ ಯಾವುದೇ ಪ್ರಯತ್ನಗಳು ಸಫಲವಾಗುವುದಿಲ್ಲ. ನಿರಾಶಳಾಗಬೇಡ. ಕತ್ತಿಯ ಅಲಗಿನ ಮೇಲೆ ನಡೆಯುವ ನಿನ್ನ ಹಾದಿಯು ಕಷ್ಟವಾಗಿದೆ. ನಿನ್ನ ಗುರಿಯು ಇನ್ನು ಸ್ವಲ್ಪ ದೂರದಲ್ಲಿಯೇ ಇದೆ. ನೀನು ನಿನ್ನ ಗುರಿಯನ್ನು ತಲುಪಿಯೇ ತಲುಪುತ್ತೀಯಾ. ಕೆಟ್ಟ ಹೃದಯದವರಿಂದ ನೀನು ಯಾವ ಕೆಲಸವನ್ನು ನಿರೀಕ್ಷಿಸಬೇಡ. ನೀನು ಬಂದ ದಾರಿಯಲ್ಲೇ ಸಾಕ್ತಾ ಇರು. ಖಂಡಿತವಾಗ್ಲೂ ನಿನಗೆ ಜಯ ಸಿಕ್ಕೇ ಸಿಗುತ್ತೆ. ಕತ್ತಲಲ್ಲಿ ಹೊಳೆಯೋ ವಜ್ರದಂತೆ ನಿನ್ನ ಭಕ್ತಿ. ಆ ಶಿವ ನಿನ್ನನ್ನು ಖಂಡಿತವಾಗ್ಲೂ ಕೈ ಬಿಡ್ಲಾರ. ಓಂ ಶಂಭೋ ಶಂಕರ ಹರ 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 ಮಹಾದೇವ್. ನಿನ್ನದೇ ಧ್ಯಾನದಲ್ಲಿ ಮಿಂದವಳು, ನಿನ್ನನ್ನೇ ಸರ್ವಸ್ವ ಎಂದುಕೊಂಡವಳು, ಭಕ್ತಿಯಲ್ಲಿಯೇ ಜೀವ ನದಿಯನ್ನು ದಾಟಿ ಹೊರಟವಳು ಹೀಗೆ ನಿಸ್ತೇಜವಾಗಿ ಮಲಗಿರುವುದು ನ್ಯಾಯವಲ್ಲ ಪ್ರಭು, ನ್ಯಾಯವಲ್ಲ. ನೀನು ಸತ್ಯ ಎಂಬುದನ್ನು ನಿರೂಪಿಸು. ನಿನ್ನ ಆರಾಧನೆಯಲ್ಲೇ ಅರ್ಧ ಜೀವವನ್ನು ತೆಗೆದ ಜೀವ ಇದು. ಈಗ ಈ ರೀತಿ ನಿಸ್ತೇಜವಾಗಿ ಮಲಗಿರುವುದು ಸಮಂಜಸವೇ? ಸಮಂಜಸವೇ ಪ್ರಭು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಶಂಭೋ ಶಂಕರ ಹರ ಹರ ಮಹಾದೇವ. ಓಂ ನಮಃ ಶಿವಾಯ. 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 ಪೂಜೆಗೆ ಅವಕಾಶ ಮಾಡಿಕೊಡದೇ ಇದ್ರೆ ಇಡೀ ಕುಟುಂಬ ಸರ್ವನಾಶ ಆಗುತ್ತೆ. ಇದಕ್ಕೆ ನೀನೇ ಕಾರಣ ಆಗ್ತೀಯ. ಏಯ್, ಮುಚ್ಚ ಬಾಯಿ. ಕಾಯೋದಕ್ಕೆ ಆ ಶಿವ ಇದ್ದಾನೆ. ಎಲ್ಲವೂ ಅವನ ಇಚ್ಛೆ ಅಂತಾನೆ ನಡೆಯುತ್ತೆ. ಉಪದೇಶ ಕೊಡೋದನ್ನ ನಿಲ್ಸು. ಇಲ್ಲಿಂದ ಹೊರಡು. ಇಲ್ಲ ಅಂದ್ರೆ ನನ್ನ ಶಾಪ ಗುರಿ ಆಗ್ತೀಯ. ಏಯ್, ನಿನ್ನ ಶಕ್ತಿಯ ಬಗ್ಗೆ ನನಗೆ ಅರಿವಿದೆ. ಈ ನಿನ್ನ ಮಾತುಗಳು ದೈವ ಶಕ್ತಿಯ ಮುಂದೆ ದುಷ್ಟ ಶಕ್ತಿಯ ಪ್ರಲಾಪದಂತಿದೆ.